ಇದೀಗ ಇಲ್ಲಿಯವರೆಗೂ ಅವರನ್ನು ನೋಡದ ಒಂದು ಡಿಫ್ರೆಂಟ್ ಶೇಡಲ್ಲಿ ನೋಡ್ತಾ ಅಮೇಝಿಂಗ್ ಆಗಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ಬ್ರಾಟ್ ಕ್ರಿಸ್ಟಿಯನ್ನ ಕರೆಯುವಂತಹ ಸಮಯ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿ ಡಾರ್ಲಿಂಗ್ ಕೃಷ್ಣ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಡಾರ್ಲಿಂಗ್ ಕೃಷ್ಣ ಸರ್ ಅವರ ಮ್ಯಾನರಿಸಮ್ ಇರಬಹುದು, ಡೈಲಾಗ್ ಡೆಲಿವರಿ ಇರಬಹುದು, ಗಂಗಿಲಿ ಡ್ಯಾನ್ಸ್ ಇರಬಹುದು, ಎಲ್ಲವೂ ಕೂಡ ಒಂದು ರೀತಿಯಾಗಿ ತುಂಬಾ ತುಂಬಾ ಸ್ಪೆಷಲ್ ಆಗಿತ್ತು ಸರ್. ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ? ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ರಲ್ಲ ಡಿಫ್ರೆಂಟ್ ಆಗಿ ಪ್ರತಿಯೊಂದೂ ಐ ಥಿಂಕ್ ಕಂಪ್ಲೀಟ್ ಎಫರ್ಟ್ ಶಶಾಂಕ್ ಸರ್ದು. ಯಾಕಂದರೆ ನನ್ನನ್ನು ಬೇರೆ ಥರ ಪ್ರೆಸೆಂಟ್ ಮಾಡಬೇಕು, ಮತ್ತು ಅವರ ಕೆರಿಯರಲ್ಲೂ ಕೂಡ ಈ ಥರದೊಂದು ಸಿನಿಮಾ ಮಾಡಿರಬಾರ್ದು ಅನ್ನೋದೊಂದು ಉದ್ದೇಶದಲ್ಲಿ ಮಾಡಿದಂಥ ಚಿತ್ರ. ಅದು ರಿಸೀವ್ ಆಗಿದ್ದಂಥ ರೀತಿ, ಯಾಕಂದರೆ ನಾವು ಕತೆ ಕೇಳಿದ್ವಿ, ಓಕೆ ಕತೆ ಕೇಳಿದಾಗ ಚೆನ್ನಾಗಿದೆ ಅಂತ ಒಂದು ಅಂದ್ಕೊಂಡು ಮಾಡಿರ್ತೀವಿ, ಬಟ್ ಜನ ಅದನ್ನು ರಿಸೀವ್ ಮಾಡಿದ ರೀತಿ ನೋಡಿ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಮ್ಮನೇಲೆ ನನ್ನ ಅಕ್ಕನ ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ, ಅವ್ರನ್ನ ಮಮ್ಮ ನಿಮ್ಮದು ಬೆಸ್ಟ್ ಫಿಲಮ್ ನಿಮ್ಮ ಕೆರಿಯರಲ್ಲಿದು ಅಂತ. ಸೊ ನನ್ನನ್ನು ಈ ರೀತಿ ಆದರೆ ಈ ಎಲ್ಲ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೆ. ಕ್ರಿಸ್ಟಿನ್ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಕೂಡ ಫಸ್ಟ್ ಟೈಮು ಇಷ್ಟು ದಿನದಲ್ಲಿ ಯಾವತ್ತೂ ನನ್ನ ಲುಕ್ಸ್ ಬಗ್ಗೆ ಯಾವತ್ತೂ ಮಾತಾಡಿರಲಿಲ್ಲ ಅವರು. ಓಕೆ ಲವ್ ಮಾಡ್ತಿದ್ದೀವಿ ಅದು ಇದು ಅಂತ ಐ ಲವ್ ಯು ಹೇಳೋದು, ಬಟ್ ಚೆನ್ನಾಗಿ ಕಾಣಿಸ್ತಿರೋದ್ರ ಬಗ್ಗೆ ಯಾವತ್ತೂ ಲುಕ್ಸ್ ಬಗ್ಗೆ ಮಾತಾಡ್ತಿರಲಿಲ್ಲ. ಅದೇನಿದೆ ನನ್ನ ಡಿಪಾರ್ಟ್ಮೆಂಟ್, ನಾನು ಹೇಳೋದ್ರ ಬಗ್ಗೆ. ಅವರು ಫಸ್ಟ್ ಟೈಮ್ ಅದು ನೋಡಿ ಸಡನ್ನಾಗಿ ನನಗೆ ಶಾಕ್ ಆಗೋಯ್ತು, ಈ ರೇಂಜ್ಗೆಲ್ಲ ಕಾಣಿಸ್ತಿದಿರಲ್ಲ ನೀವು ಅಂತ. ಮತ್ತೊಮ್ಮೆ ಲವ್ ಆಯ್ತು ಅನ್ಸುತ್ತೆ, ಮತ್ತೊಮ್ಮೆ ಲವ್ ಆಯ್ತು ಅಂತ ಹೇಳಿದ್ರಂತೆ. ಆ್ಯಂಡ್ ತುಂಬ ಈವನ್ ಹುಡುಗರುಗಳು ಅಷ್ಟೇ ಮಿಲನಾಗಿ ಹೇಳೋದು, ಹುಡುಗರು ನನಗೆ ಕ್ರಶ್ ಆಗ್ತಿದ್ದಾರೆ ನೋಡಿ ಅಂತ. ಸೊ ಅಷ್ಟು ಚೆನ್ನಾಗಿ ಐ ಥಿಂಕ್ ವಿಲಾಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದ್ಭುತವಾದ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿರೋದು ಕಾರಣ ಕಣ್ಣಿಗೆ ಹಾಕಿರೋಂಥ ಲೆನ್ಸು ಮತ್ತು ಅವ್ರು ಮಾಡಿರೋ ಲೈಟಿಂಗು. ಆಮೇಲೆ ನನ್ನನ್ನು ಪ್ರತಿದಿನ ರೆಡಿ ಮಾಡ್ತಾ ಇದ್ದು ಅಭಯ್ ಅಂತ ನಮ್ಮ ಕೋ ಡೈರೆಕ್ಟ್ರು. ಅವ್ನು ಫಸ್ಟ್ ಬಟ್ಟೆ ಹಾಕೋರು ನನಗೆ, ಸರಿ ಹಾಕೊಂಡು ನನ್ನ ಪಡಿ ನಾನು ರೆಡಿಯಾಗಿ ಶಾರ್ಟ್ ರೆಡಿ, ನಾನು ಸುಮ್ಮನೆ ಮೇಲಿಂದ ಕೆಳಗಡೆ ನೋಡೋನು. ಅವನೊಂದು 2 ನಿಮಿಷ ನಾನು ಲವ್ ಮಾಡಿ ಆಮೇಲೆ ಕಳಿಸೋದು. ಅವನ ಅಷ್ಟು ಪ್ರೀತಿಯಿಂದ ನೋಡಿ ಅದನ್ನ ಅಷ್ಟು ನೀಟ್ ಪ್ರತಿ ಸರಿ ಬಂದು ಫೋಲ್ಡ್ ಇದು ಚೂರು ಹಿಂಗಾಗಿದೆ ಅಂತ ನಾನು ಎಲ್ಲ ಕಾಮೆಂಟ್ಸ್ ಟ್ವಿಟರಲ್ಲಿ ನೋಡ್ತಾ ಇರ್ತೀನಿ. ಡ್ರೆಸ್ಸಿಂಗ್ ಮಾಡಿರೋರ್ಗೊಂದು ಅವಾರ್ಡ್ ಕೊಡಬೇಕು ಅಂತ ಹಾಕಿದ್ರು ಸುಮಾರು ಜನ. ತಗೊಳಪ್ಪ ನಿಮಗೆ ಮತ್ತೆ ವರ್ಷಿಣಿ ಅವ್ರಿಗೆ ತುಂಬ ಎಫರ್ಟ್ ಹಾಕಿದ್ದಾರೆ ಇನ್ಫ್ಯಾಕ್ಟ್ ಕಾಸ್ಟ್ಯೂಮ್ಗೆ. ಐ ಥಿಂಕ್ ನನಗೆ ಒಂದು ಸಿನಿಮಾ ಮುಗಿದ್ಮೇಲೆ ತುಂಬ ಸುಸ್ತಾಗಿದ್ದ ಸಿನಿಮಾ ಇದು. ಒಂದು 80-83 ದಿನ ಶೂಟಿಂಗ್ ಮಾಡಿದ್ವಿ. ನಾನು ಶಶಾಂಕ್ ಸರ್ ಹೇಳ್ತಿದ್ದೆ, ಸರ್ ಏನು ಸರ್ ಇಷ್ಟೊಂದು ಶೂಟ್ ಮಾಡ್ತಾನೆ ಇದ್ದೀವಿ, ಸುಸ್ತಾಗ್ಬಿಟ್ಟಿತ್ತು ನನಗೆ. ಯಾಕಂದ್ರೆ ಪ್ರತಿದಿನ ಲೆನ್ಸು, ಪ್ರತಿದಿನ ಅದು ಹೇರ್ ಕಟ್ ಮೇಂಟೈನ್ ಮಾಡಬೇಕು, ಕಲರಿಂಗು, ಸ್ಟೈಲಿಂಗ್ ಪ್ರತಿಯೊಂದು, ಮತ್ತೆ ಅದು ಕಂಟಿನ್ಯೂಟಿ ಅಲ್ಲ. ಸೊ ಅದು ಮಾಡ್ತಾನೆ ಇರಬೇಕಿತ್ತು. ಐ ಥಿಂಕ್ ಆ ಎಫರ್ಟ್ ಎಲ್ಲ ಜನಗಳ ಅಪ್ರಿಷಿಯೇಷನಿಂದ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಆಫ್ಟರ್ ಕೌಸಲ್ಯ ಸುಪ್ರಜಾ ರಾಮ ಕಂಪ್ಲೀಟ್ಲಿ ಒಂದು ರಾಮನ ಪಾತ್ರದಿಂದ ಒಂದು ರಾವಣನ ಪಾತ್ರಕ್ಕೆ ಅದನ್ನು ಆ ಮಟ್ಟಿಗೆ ರಿಸೀವ್ ಮಾಡಿದ್ದಾರೆ. ಆ್ಯಂಡ್ ಒಂದು ನನಗೇನೂ ಅರ್ಥ ಆಗಿಲ್ಲ ಈ ಸಿನಿಮಾದಲ್ಲಿ. ಆ್ಯಕ್ಚುಲಿ ನಾನೆಲ್ಲೂ ಇದನ್ನು ಒಳ್ಳೇದಂತೆ ಮಾಡೋಕ್ಕೆ ಹೋಗಿಲ್ಲ ಈ ಫಿಲಮಲ್ಲಿ, ಬಟ್ ಜನ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಅಂದರು ನನಗೆ. ಹೌದಾ ಅಂದ್ಕೊಂಡೆ. ಆ ಕ್ಯಾರೆಕ್ಟ್ರು ಎಲ್ಲೂ ಚೇಂಜ್ ಆಗಲ್ಲ ಅದು, ಬಟ್ ಆಡಿಯನ್ಸ್ ಅದನ್ನು ಬೇರೆ ರೀತಿ ರಿಸೀವ್ ಮಾಡ್ತೀರ ಆ ಪಾತ್ರನ. ತುಂಬ ಖುಷಿಯಾಗಿದೆ. ಮಂಜುನಾಥ್ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಪ್ರೊಡ್ಯೂಸಿಂಗ್ ಸಚ್ ಅ ಲವ್ಲಿ ಫಿಲಮ್. ಆ್ಯಂಡ್ ಈ ಸಿನಿಮಾದಲ್ಲಿ ಯಾವುದೇ ಫ್ರೇಮಲ್ಲೂ ಯಾವುದೇ ಒಂದು ಸೀನಲ್ಲೂ ಕೂಡ ನಿಮಗೆ ಕೊರತೆ ಕಾಣಲ್ಲ. ಬಂದು ನೋಡಿದ್ರೆ ಯಾವುದೋ ಒಂದೇ ಒಂದು ಫ್ರೇಮು ಒಂದು ಕಡೆನೂ ಇನ್ನೂ ಬೆಟರ್ ಮಾಡೋಗಿತ್ತಲ್ಲ ಅಂತ ಅನ್ಸಲ್ಲ. ಅಷ್ಟು ಅದ್ಭುತವಾಗಿ ಅದನ್ನು ಪ್ರೊವೈಡ್ ಮಾಡಿದ್ದಾರೆ ಪ್ರತಿಯೊಂದನ್ನು. ಆ್ಯಂಡ್ ಡಾಲರ್ ಮಣಿಯವರು ತುಂಬ ಜನ ಆ್ಯಕ್ಚುಲಿ ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದ್ರು, ಆ್ಯಕ್ಚುಲಿ ಮಣಿಯವ್ರ ಮೇಲೆ ಕ್ರಶ್ ಆಗಿದೆ ಅಂದರು. ತುಂಬ ಲೇಡೀಸ್ಗಳು ಭಾಳ ಇಷ್ಟಪಟ್ಟಿದ್ದಾರೆ ಮಣಿಯವ್ರನ್ನ. ನಾನು ಅಂದೆ ಅವ್ರು ನೋಡಿ ಹಂಗೆ ಎದುರಿಸ್ತಾರೆ, ಬಟ್ ಅಷ್ಟು ಒಳ್ಳೆ ಹೃದಯ ಇದೆ ಅವ್ರಿಗೆ. ಅದ್ರ ಆ್ಯಕ್ಚುಲಿ ಸ್ಟಾರ್ಟಿಂಗ್ ನೋಡೋದು, ಫಸ್ಟ್ ಹಾಫ್ ಅಲ್ಲಿ ನೋಡಿದಾಗ ಎದುರುಬಿಟ್ಟಿದ್ದಾರೆ, ಸೆಕೆಂಡ್ ಹಾಫ್ ಅಲ್ಲಿ ನೋಡಿದಾಗ ಲವ್ ಆಗಿದೆ ಎಲ್ಲರಿಗೂ ಅವ್ರ ಮೇಲೆ. ಅವ್ರಿಗೆ ಐ ಥಿಂಕ್ ಕಂಗ್ರಾಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ನಿಮಗೆ ಕಂಪ್ಲೀಟ್ಲಿ ಲಾಸ್ಟ್ ಹಾಫ್ ಅನ್ ಅವರು ಭಾಳ ಹಿಲೇರಿಯಸ್ ಆಗಿ ತೊಗೊಂಡೋಗಿದ್ದಾರೆ ಸಿನಿಮಾನ. ಆ್ಯಂಡ್ ಮನೀಷಾ ಕಾಂತ್ಕೂರ್ ಗೆದ್ದಿದ್ದೀರಾ ನೀವು. ಯಾಕಂದರೆ ಫಸ್ಟ್ ಡೆಬ್ಯೂ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಟೆನ್ಷನ್ ಇದ್ದೇ ಇರುತ್ತೆ. ಸೊ ಪ್ರತಿಯೊಬ್ಬರು ಆ ಪಾತ್ರಕ್ಕೆ ಭಾಳ ಅದ್ಭುತವಾಗಿ ಅದನ್ನು ಮಾಡಿದ್ದಾರೆ. ಎಲ್ಲೂ ಓವರ್ ಆ್ಯಕ್ಟ್ ಮಾಡಿಲ್ಲ, ಎಲ್ಲೂ ಅಂಡರ್ ಆ್ಯಕ್ಟ್ ಮಾಡಿಲ್ಲ, ನೀಟಾಗಿ ಅದನ್ನು ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಕಂಗ್ರಾಟ್ಸ್ ಫಾರ್ ಯುವರ್ ಅಮೇಝಿಂಗ್ ಡೆಬ್ಯೂ ಇನ್ ಕನ್ನಡ. ಹೀಗೆ ನಿಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಹೋಗ್ರಿ. ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್,
ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಒಳ್ಳೊಳ್ಳೆ ಪಾತ್ರಗಳು, ತುಂಬ ಮಜಾ ಇತ್ತು ಇನ್ಫ್ಯಾಕ್ಟ್ ಶೂಟ್ ಮಾಡುವಾಗ. ಆ್ಯಂಡ್ ಅದನ್ನು ಸ್ಕ್ರೀನಲ್ಲಿ ಕೂಡ ಕಾಣುತ್ತೆ ಅಷ್ಟು ಚೆನ್ನಾಗಿ. ಆ್ಯಂಡ್ ಬುಕ್ಕಿ ಬಾಬು ಯು ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಎಸ್ಪೆಷಲಿ ಅವರು ಮಾತಾಡ್ತಾ ಇದ್ರಲ್ಲ ಹೊಸಕೋಟೆ ಇದು, ನಾನು ಓಕೆ ಡೈಲಾಗ್ ಹೇಳ್ಕೊಟ್ಟಿರೋದ ಅಥವಾ ಇವರೇ ಕಲ್ತಿರೋದು, ಇವ್ರು ಮಾತಾಡೋದು ಹೆಂಗೆ ನನಗೆ ಕನ್ಫ್ಯೂಷನ್ ಆಗಿತ್ತು. ಈ ನಿಂಗೆಲ್ಲ ಎಷ್ಟು ಚೆನ್ನಾಗಿ ಗಳು ಎಷ್ಟು ಚೆನ್ನಾಗಿ ಸೇರಿಸ್ತಾ ಇದಾರಲ್ಲ ಅಂತ. ಇಲ್ಲಿ ಸ್ಟೇಜ್ ಮೇಲೆ ಕೂತ ಅವ್ರು ಮಾತಾಡ್ದಂಗೆ ನೋಡಿದೆ, ಓಕೆ ಇದು ಇವರೆಲ್ಲ ಒಳಗಡೆ ಏನೋ ಒಂದಿದೆ. ಸೊ ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್ ರಮೇಶ್ ಇಂದರ್ ಸರ್ ಬಗ್ಗೆ ಹೇಳಲೇಬೇಕು, ಫಂಟಾಸ್ಟಿಕ್ ಆ್ಯಕ್ಟರ್. ನಿಮಗೆ ಸ್ಕ್ರೀನ್ ಮೇಲೆ ಅಷ್ಟು ನಿಮಗೆ ಡಾಲರ್ ಮಣಿ ಮತ್ತು ರಮೇಶ್ ಇಂದರ್ ಅವರು ಇಬ್ಬರದು ಕಾಂಬಿನೇಷನ್ನು ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಅಚ್ಯುತ್ ಸರ್ ಆ ತಂದೆ ಮಗನ ಜರ್ನಿ. ಇನ್ಫ್ಯಾಕ್ಟ್ ನಾವು ಸಿನಿಮಾ ಮಾಡಿದಾಗ ನಾವು ಇದೊಂದು ಯೂತ್ಫುಲ್ ಸಿನಿಮಾ ಅಂತ ನಾವು ಮಾಡಿದ್ದು. ಬಟ್ ಥಿಯೇಟ್ರಿಗೆ ಹೋದಾಗ ನಾನೇ ಕನ್ಫ್ಯೂಸ್ ಆದೆ. ಶಶಾಂಕ್ ಸರ್ ಸರ್ ನಾವು ಯೂತ್ಫುಲ್ ಫಿಲ್ಮ್ ಥರ ಮಾಡಿರೋದು ಅಂತ. ಯಾಕಂದರೆ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಎಲ್ಲ ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಅವರು ಸೂಪರ್ ಫಿಲಮ್, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತಿದ್ದಾರೆ. ಓಕೆ, ಸೊ ಈಗ ನಾವು ಒಂದು ಸ್ವಲ್ಪ ಚೇಂಜ್ ಮಾಡಕ್ಕೆ ಹೋಗಿದ್ದು, ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಸೊ ಬಂದು ಯಾರು ನೋಡಿಲ್ಲ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಡೆಫಿನೆಟ್ಲಿ ತುಂಬಾ ಮಜಾ ಮಾಡ್ತೀರಾ. ಆ್ಯಂಡ್ ನಿಮಗೆ ಏನು ಅನಿಸ್ತು ಅನ್ನೋದನ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಈ ಸಿನಿಮಾನ ಇನ್ನಷ್ಟು ಹೆಚ್ಚು ಸಕ್ಸಸ್ಫುಲ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರು ಮಿಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಪ್ರಶ್ನೆಗಳಿದ್ರೆ ಕೇಳಬಹುದು. ಎನಿ ಕ್ವಶನ್ಸ್? ಓಕೆ, ಕೃಷ್ಣ ಸರ್, ನಿಮ್ಮ ಜೀವನದಲ್ಲಿ ನೀವು ತುಂಬಾ ಇಷ್ಟಪಡುವ ಎರಡು ವಿಷಯಗಳು ಅಂದ್ರೆ ಒಂದು ಸಿನಿಮಾ, ಇನ್ನೊಂದು ಕ್ರಿಕೆಟ್. ಎರಡೂ ಕೂಡ ಒಂದೇ ಸಿನಿಮಾದಲ್ಲಿ ಸಿಕ್ಕಿರೋದ್ರಿಂದಾಗಿ ಕ್ರಿಸ್ಟಿಯಾಗಿ ನೀವು 200% ಜೀವಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ನಿಮ್ಮನ್ನ ಇನ್ನೊಂದು ಶೇಡಲ್ಲಿ ನೋಡಿದ್ರಿಂದಾಗಿ ಮಿಲನ್ ಅವರ ಜೊತೆ ನಮ್ಮೆಲ್ರಿಗೂ ಕೂಡ ಅಭಯ್ ಅವರ ಜೊತೆಗೆ ಕ್ರಶ್ ಆಗಿದೆ ನಿಮ್ಮ ಮೇಲೆ. ಥ್ಯಾಂಕ್ ಯು ಕೃಷ್ಣ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅದು ಹೇಳಿದ್ರಲ್ಲ ಕ್ರಿಸ್ಟಿ ಈ ಥರ ಜೀವಿಸಿದ್ದೀರಾ ಅಂತ, ಹಂಗೆ ಬದುಕಕ್ಕೆ ಒಂದು ಸ್ವಲ್ಪ ಆಸೆ ಪಡ್ತೀನಿ. ಬಟ್ ಯಾಕೆ ಬೇಕು ಅಂತ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಆನೆಸ್ಟ್ಲಿ ನಾನು ಏನು ಹೇಳಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ವೆರಿ ಓವರ್ವೆಲ್. ಬಟ್ ಈ ಸಿನಿಮಾ ಜನ ಹೇಗೆ ರಿಸೀವ್ ಮಾಡ್ತಾರೋ ಮತ್ತು ನನ್ನ ಪಾತ್ರನ ಹೇಗೆ ರಿಸೀವ್ ಮಾಡ್ತಾರೋ ನಂಗೆ ತುಂಬ ಭಯ ಇತ್ತು. ಬಟ್ ನಿಮ್ಮ ರೆಸ್ಪಾನ್ಸ್, ಲವ್, ಅಪ್ರಿಸಿಯೇಷನ್ ಎಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಐ ಆಮ್ ವೆರಿ ಫೀಲಿಂಗ್ ವೆರಿ ಸ್ಪೆಷಲ್. ಆ್ಯಂಡ್ ಐ ವುಡ್ ಜಸ್ಟ್ ಲವ್ ಟು ಥ್ಯಾಂಕ್ ದಿ ಎಂಟೈರ್ ಟೀಮ್. ಎಲ್ಲರೂ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಷ್ಟು ಪ್ಯಾಷನಿಂದ ಈ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ರಿಯಲಿ ಶೋಯಿಂಗ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚಿಂಗ್. ಬಟ್ please keep supporting us and please keep coming and watching in the theaters. You will definitely enjoy this movie. It's an action-packed film and I hope you keep supporting us the same way. Nama songs kuda Nani Neenante and Gangi tumba dodda hit agide and it's playing everywhere. So it's a very overwhelming feeling. Actually, I don't know what to say, but I just want to say thank you to everyone and please continue supporting us. Thank you. ಈ ಜರ್ನಿಯಲ್ಲಿ ಏನಾದರೂ ಚಾಲೆಂಜಿಂಗ್ ಆಗಿತ್ತಾ ನಿಮಗೆ? ಚಾಲೆಂಜಿಂಗ್ ಏನಿರಲಿಲ್ಲ ಆ್ಯಕ್ಚುಲಿ. ತುಂಬ ಸ್ಮೂತಾಗಿ ಎಲ್ಲ ನಡೀತು ಬಿಕಾಸ್ ಶಶಾಂಕ್ ಸರ್ ಇಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಇಟ್ ವಾಸ್ ಜಸ್ಟ್ ಅನ್ ಅಮೇಝಿಂಗ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್. ನಾನು ತುಂಬ ಕಲ್ತ್ಕೊಂಡಿದ್ದೀನಿ ಫ್ರಮ್ ಶಶಾಂಕ್ ಸರ್ ಆ್ಯಂಡ್ ಫ್ರಮ್ ಕೃಷ್ಣ ಸರ್. ಸೊ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಫಾರ್ ದಿ ಎಕ್ಸ್ಪೀರಿಯನ್ಸ್ ದಟ್ ಐ ಹ್ಯಾವ್ ಹ್ಯಾಡ್. ಮತ್ತಷ್ಟು ಸಿನಿಮಾಗಳು ನಿಮಗೋಸ್ಕರ ಕಾಯ್ತಾ ಇರಲಿ ಕನ್ನಡದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮನೀಷ್ ಅವರೇ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಮನೀಷಾ ಕಂಕೂರ್ ಅವರಿಗೆ. ಥ್ಯಾಂಕ್ ಯು ಮನೀಷಾ.